ಯಾವತ್ತಾದ್ರೂ ಅನ್ಕೊಂಡಿದಾರ ಇಬ್ರು ಕಸಿನ್ಸ್ ಆಗಿದ್ದು ಅಂತವ್ರು ಮುಂದೆ ಒಂದಿನ ಗಂಡ ಹೆಂಡ್ತಿ ಆಗ್ತೀವಿ ಅಂತ? ಇಲ್ಲ ಅನ್ಕೊಂಡಿರ್ಲಿಲ್ಲ. ಸಿ ಚಿಕ್ಕ ವಯಸ್ಸಿಂದ ಏನು ಅಂದ್ರೆ ಕಸಿನ್ಸ್ ಅಂದ್ರೆ ನಮ್ಮ ಅತ್ತೆ ಮಗಳವಳು. ಹ್ಮ್ ಚಿಕ್ಕ ವಯಸ್ಸಿಂದ ಮನೇಲಿ ಮಾತಾಡೋರು. ಹ್ಮ್ ಅಂದ್ರೆ ನಿಮ್ಮ ಅತ್ತೆ ಮಗಳು ಅವಳನ್ನೇನೋ ಮದುವೆ ಆಗೋದು ನೀನು, ಹ್ಮ್ ನೋಡು ನಿಮ್ಮ ಅತ್ತೆ ಮಗ ಬಂದ. ಹ್ಮ್ ಅದು ಎಲ್ಲ ಒಂದ್ ಕಡೆ ಅತ್ತೆ ಮಗಳು ಅತ್ತೆ ಮಗ ಅನ್ನೋದು ಇತ್ತು ಇಬ್ರಿಗೂ. ಎಸ್. ಹ್ಮ್ ಹೌದು. ಮೋರ್ ದೆನ್ ಗಂಡ ಹೆಂಡ್ತಿ ನಾವು ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸ್ ಆಗಿ ಬೆಳೆದ್ವಲ್ಲ. ಹ್ಮ್ ಹ್ಮ್ ಸೊ ಅದು ದಟ್ ಈಸ್ ಟೇಕಿಂಗ್ ಅಸ್ ಫಾರ್ವರ್ಡ್. ಹ್ಮ್ ಸೊ ನಂದು ಏನೇ ಬೇಕು ಬೇಡಗಳು ಅಥವಾ ಅವಳದ್ದು ಏನೇ ಸೈಲೆನ್ಸ್ ಇರಲಿ ಹ್ಮ್ ಅದನ್ನ ವಿತೌಟ್ ಟಾಕಿಂಗ್ ವಿತೌಟ್ ಕಮ್ಯುನಿಕೇಟಿಂಗ್ ಇಬ್ರು ಅರ್ಥ ಮಾಡ್ಕೊತೀವಿ. ಹ್ಮ್ 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 ಸೊ ಅದೊಂದು ನಮಗೆ ತುಂಬ ಹೆಲ್ಪ್ ಆಗಿದೆ. ಐ ಥಿಂಕ್ ಗಂಡ ಹೆಂಡ್ತಿ ಶುಡ್ ಆಲ್ವೇಸ್ ಬಿ ಗುಡ್ ಫ್ರೆಂಡ್ಸ್ ಫಸ್ಟ್. ಹ್ಮ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ತುಂಬ ಚೆನ್ನಾಗಿ ಹೋಗುತ್ತೆ ಫ್ಯಾಮಿಲಿ ಲೈಫ್. ಅರ್ಥ ಇಲ್ಲ ಅಂತಂದರೆ ಅಥವಾ ಅರ್ಥ ಮಾಡ್ಕೊಂಡಿಲ್ಲ ಒಬ್ರಿಗೊಬ್ರು ಅಂತಂದರೆ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಏನೋ ಒಂದು ಮುನ್ಸು ಏನೋ ಒಂದು. ಆ್ಯಂಡ್ ನೋಡಿ, ಒಬ್ಬ ಗಂಡು ಮಗು ಬೇರೆ ರೀತಿ ಬೆಳೆದಿರ್ತಾನೆ ಚಿಕ್ಕ ವಯಸ್ಸಿಂದ ಅವ್ರ ಮನೆಯಲ್ಲಿ. ಒಂದು ಹೆಣ್ಮಗು ಬೇರೆ ರೀತಿ ಬೆಳೆದಿರ್ತಾಳೆ. ಅದು ಹೆಣ್ಮಕ್ಳನ್ನ ತುಂಬ ಇದರಿಂದ ಬೆಳೆಸ್ತಾರೆ. ಯುನೋ ಸ್ಟ್ರಿಕ್ಟಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಇದು ಮಾಡಬೇಕು, ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ರೀತಿನಲ್ಲಿ ಚಿಕ್ಕ ವಯಸ್ಸಿಂದನೇ ಬೆಳೆಸ್ತಾರೆ. ಗಂಡು ಮಕ್ಕಳಿಗೆ ಮುದ್ದು ಜಾಸ್ತಿ. ಸೊ ಇಬ್ಬರು ಮದುವೆ ಆದಾಗ ಹೆಣ್ಮಗು ತುಂಬ ಸ್ಟ್ರಿಕ್ಟಾಗಿ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಗಂಡು ಮಕ್ಕಳು ತರಲೆ ಮಾಡಿಕೊಂಡು ಆಟ ಆಡ್ಕೊಂಡು ಫಸ್ಟ್ ಏನಾಗತ್ತೆ, ಏನು ಪೇಸ್ಟ್ ತೆಗ್ದ ಕ್ಯಾಪ್ ಹಾಕಿಲ್ಲ ನೋಡು, ಕ್ಯಾಪ್ ಹಾಕಿಲ್ಲ, ಸ್ನಾನ ಮಾಡ್ದ ಟವಲ್ ತೊಗೊಂಬಂದು ಒದ್ದೆ ಟವಲ್ ಸೋಫಾ ಮೇಲೆ ಬಿಸಾಕ್ದ, ಇದೆಲ್ಲ ಶುರು ಆಗುತ್ತೆ ಸಣ್ಣದ್ರಿಂದ. ಶೂಸ್ ತೊಗೊಂಡ್ಬಂದು ಬಿಚ್ಚಿದ, ಸಾಕ್ಸ್ ಅಲ್ಲೆಲ್ಲೋ ಬಿಸಾಕಿದ್ದಾನೆ, ಶೂಸ್ ಅಲ್ಲೆಲ್ಲೋ ಬಿದ್ದಿದೆ. ನಮ್ಮಲ್ಲೂ ಇತ್ತು. ಬಟ್ ದೆನ್ ಅವಳಿಗೆ ನನ್ನ ಬಗ್ಗೆ ಗೊತ್ತಿತ್ತು, ನನಗೆ ಅವಳ ಬಗ್ಗೆ ಗೊತ್ತಿತ್ತು. ನಾನು ಇದ್ರಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ, ಅವಳು ಅದನ್ನಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಿಂಗೆ ಹೋಗ್ತಾ ಒಂದು ತಕಡಿ ಹಿಂಗೆ ಬಂತು. ಆವಾಗ ಇಟ್ ಸೇಲ್ಸ್ ವೆರಿ ಪೀಸ್ಫುಲಿ ಆ್ಯಂಡ್ ವೆರಿ ಕ್ಲೀನ್ಲಿ. ಓಕೆ ಮೇಡಮ್, ಪರ್ಫೆಕ್ಟ್ ಪಾರ್ಟ್ನರ್ ಆಗಬೇಕು ವಿನಯ್ ಗೌಡ ಅವರಿಗೆ ಅಂತಂದಾಗ ನೀವು ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ? ಹಾಗೇನೆ ವಿನಯ್ ಗೌಡ ಅವರಲ್ಲಿ ನಿಮ್ಗೇನು ಕಾಣಿಸ್ತು ಅಂಥದ್ದು, ಮದುವೆ ಆದರೆ ಇವ್ರನ್ನೇ ಆಗಬೇಕು ಅನ್ನೋವಂಥದ್ದು ಏನು ಕಾಣಿಸ್ತು? ಲವ್ ಮಾಡ್ತಾ ಇದ್ದಿದ್ದು ಕಾಣಿಸ್ತು. ಸೊ ಅಂದರೆ ನನಗೇನಂದರೆ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಅವರೆಲ್ಲೂ, ಏಕೆಂದರೆ ನನ್ನ ಮಾವನ ಮಗ ಆಗಿರೋದ್ರಿಂದ ಅವರೆಲ್ಲೂ ಆಚೆ ಎಲ್ಲೂ ಬೇರೆ ಹೆಣ್ಮಕ್ಳಿಗೆ ಸಿಕ್ಕಿದ್ರೆ ಅವ್ರನ್ನ ಹೆಂಗೆ ಯೂಸ್ ಮಾಡ್ಕೊಳ್ತಾರೋ, ಏಕೆಂದರೆ ಅವ್ರು ಏನು ಅಂತ ನನಗೆ ಗೊತ್ತಲ್ಲ, ಅದಕ್ಕೆ ಹೆಂಗೆ ಇದು ಮಾಡ್ಕೊಳ್ತಾರೋ, ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರೋ ಅನ್ನೋದೊಂದು ಭಯ ಇತ್ತು. ಸೊ ಹಾಗಾಗಿ ಅವ್ರದ್ದು ಫ್ಯಾಮಿಲಿದು ಅತ್ತೆ ಮಾವಂದು ಸ್ವಲ್ಪ ಇದ್ದಿದ್ದರಿಂದ ನಾನು ಅವನ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದೆ, ಹಿಂಗೆ ಇರಬೇಕು, ಹಿಂಗೆ ಅವನ್ನ ನೋಡ್ಕೊಬೇಕು ಅಂತ. ಸೊ ಹಂಗಾಗಿ ಅಂದರೆ ಅವನ ಮುಗ್ಧತೆ, ಅವನು ಹಿಂಗೆ ಆಚೆ ಹೆಂಗೆ ಕಾಣಿಸಿದ್ರು ಅವನಲ್ಲಿ ಒಂದು ಮಗು ಇದೆ, ಮಗು ಮನಸ್ಸಿದೆ ಅಲ್ಲಿ. ಸೊ ಅದು ಇಷ್ಟ ಆಯಿತು. ಸೊ ಹೆಂಗಾದ್ರೂ ಆಗಲಿ ಕಷ್ಟನೋ ಸುಖನ ಅವನ್ನ ಚೇಂಜ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಮುಂಚೆಯಿಂದನೂ ಬಂದಿತ್ತು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಏಕೆಂದರೆ ಆಚೆ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡ್ರೆ ಅವಳು ಹೆಂಗೆ ನೋಡ್ಕೊತಾಳೋ, ನನ್ನ ಮಾವನ ಮಗನ ನೋಡಿದ್ರೆ ನಾನೇ ನೋಡ್ಬೇಕಲ್ವಾ, ಅಂದರೆ ಅಯ್ಯೋ ನನ್ನ ವಿನು ಹಂಗಾದ್ನಂತೆ ಹಿಂಗಾದ್ನಂತೆ ಅನ್ನೋದಕ್ಕಿಂತ ನಾನೇ ಅವನ್ನ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಸೊ ಒಂದು ಮಗುನ ಹೆಂಗೆ ನಾನು ಅವನ್ನ ಮಗುನ ಹೆಂಗೆ ನೋಡ್ಕೊತಿದ್ದೆ ಹಾಗೆ ನೋಡ್ಕೊತಿದ್ದೆ ಅಷ್ಟೇ. ನಿಮ್ಮ ಪ್ರಪೋಸಲ್ ಮೂಮೆಂಟ್ ಬಗ್ಗೆ ಹೇಳಿದ್ರೆ, ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ ಅವರು? ಪ್ರಪೋಸ್ ಅನ್ನೋದು ಒಬ್ರಿಗೊಬ್ರು ನಾವು ಬಹುಶಃ ಮಾಡ್ಕೊಂಡೇ ಇಲ್ಲ. ಐ ಲವ್ ಯು, ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಯು, ಇದೆಲ್ಲ ಇಲ್ವೇ ಇಲ್ಲ ಸೀನ್. ಅಂದರೆ ನಮ್ಮ ಫ್ಯಾಮ್ಲಿ ಒಂದು ಬಿರ್ಕಾಯಿತು ನಮ್ಮ ಫ್ಯಾಮ್ಲಿನಲ್ಲಿ. ನಾನೊಂದು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಒಂದು 16-17, ನನ್ನ ಮಗ ಇವಾಗ ಏನು ವಯಸ್ಸಿನಲ್ಲಿದ್ದಾನೆ, ಆ ಟೈಮ್ನಲ್ಲಿ ಒಂದು ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅವ್ರವ್ರದ್ದು ಇರುತ್ತೆ. ಐ ಡೋಂಟ್ ಸೇ ಮೈ ಮದರ್ ಇಸ್ ರಾಂಗ್ ಆರ್ ಮೈ ಫಾದರ್ ಇಸ್ ರಾಂಗ್, ಅಥವಾ ಇಬ್ಬರು ತಪ್ಪು ಇಬ್ಬರು ಸರಿ, ಅದನ್ನು ಜಡ್ಜ್ ಮಾಡೋನು ನಾನು ಯಾರೂ ಅಲ್ಲ. ಜನ್ಮ ಕೊಟ್ಟಿದ್ದಾರೆ, ಅದರದ್ದು ಆ ರೆಸ್ಪೆಕ್ಟು ಆ ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ. ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅವ್ರದ್ದು ಒಂದು, ನಾನು ಹೇಳಿದ್ನಲ್ಲ ನಿಮಗೆ, ತಕಡಿ ತೂಗಿದ್ರೇ ಕರೆಕ್ಟಾಗಿ ಹೋಗೋದು ಅನ್ನೋದು, ಬಹುಶಃ ಅದರಿಂದನೇ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಐ ಥಿಂಕ್ ದೇ ಆರ್ ದ ರೀಸನ್ ಟು ಸೆಟ್ ಅ ಗುಡ್ ಎಕ್ಸಾಂಪಲ್
ಆಫ್ ಮೈ ಲೈಫ್. ಅಂದರೆ ಆ ರೀತಿ ಆಗಬಾರ್ದು ಅನ್ನೋ ರೀತಿ ಅವರು ಮಧ್ಯದಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿತ್ತು, ಆ್ಯಸ್ ಅ ಥರ್ಡ್ ಪರ್ಸನ್ ಇವಾಗ ಇಬ್ಬರು ಜಗಳ ಆಡ್ತಿದ್ರೆ ಮೂರನೇ ಅವರು ಬಂದು ಅದನ್ನು ಸಮಾಧಾನ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಯಾರು ತಪ್ಪು ಯಾರು ಸರಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನಮ್ಮ ತಂದೆ ತಾಯಿದು ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದಾಗ ಆ್ಯಸ್ ಅ ಥರ್ಡ್ ಪರ್ಸನ್ ನಾನು ನೋಡ್ತಿದ್ದೆ ಅದನ್ನು, ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತು. ಅದನ್ನು ಹೇಳೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಕೇಳೋ ಪರಿಸ್ಥಿತಿನಲ್ಲಿ ಅವರು ಇರಲಿಲ್ಲ. ಅವರಿಬ್ಬರು ಡಿವೋರ್ಸ್ ಆಯಿತು, ಸಪ್ರೇಟ್ ಆದರು. ಮೈ ಮಾಮ್ ಗಾಟ್ ಮ್ಯಾರಿಡ್, ಒಬ್ಬಳು ಮಗಳಿದ್ದಾಳೆ. ಸೊ ಇಟ್ ಈಸ್ ನಾಟ್ ದೇರ್ ಮಿಸ್ಟೇಕ್. ಟೈಮು, ಅವರ ಮೆಂಟಾಲಿಟಿ, ಅವರ ಮೈಂಡ್ ಸೆಟ್ಟು, ಎವ್ರಿ ಒನ್ ಇಸ್ ಗಾಟ್ ದೇರ್ ಫ್ರೀಡಮ್. ಅವ್ರ ಜೀವನ ನೋಡ್ಕೊಳೋದಕ್ಕೆ ಅವ್ರ ಫ್ರೀಡಮ್ ಇದೆ. ಸೊ ಐ ಡೋಂಟ್ ಬ್ಲೇಮ್ ದೆಮ್. ನಾನು ಕಲ್ತಿದ್ದು ಅದರಿಂದ ಏನು ಅಂದರೆ, ಏನಕ್ಕಾಯಿತು ಏನಾಯಿತು ಆ ತಪ್ಪು ನಾನು ಮಾಡಬಾರ್ದು. ನನಗಿದೆಲ್ಲ ಆಗಿದ್ದನ್ನ ಇವಳು ಕಣ್ಣಾರ ನೋಡಿದಾಳೆ, ಅದರಿಂದ ಇವನ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀತಿ ಇವಳು ನಡ್ಕೊಳ್ತಾರೆ. ಸೊ ಅದೆರಡೂ ಎಲ್ಲೋ ಒಂದು ಕಡೆ ಮೀಟ್ ಆಗಿ ವಿ ಕೇಮ್ ಇನ್ ಟು ದಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲೈಫ್ ಇಸ್ ಗೋಯಿಂಗ್ ಗುಡ್, ಟಚ್ ವುಡ್, ಚೆನ್ನಾಗಿ ನಡೀತಾ ಇದೆ. ನಾನು ಇನ್ನೊಂದು ಹೇಳೋದೇನು ಅಂದರೆ ಸರ್, ಹೆಣ್ಣು ಚಿಕ್ಕ ವಯಸ್ಸಿಂದಾನು ಒಬ್ಬರು ಮನೆಯಲ್ಲಿ ಬೆಳೆದು ಅವ್ರ ತಂದೆ ತಾಯಿನ ನೋಡಿಕೊಂಡು, ಆ ಪ್ರೀತಿ ಆ ವಿಶ್ವಾಸ ನೋಡಿಕೊಂಡು, ಪ್ರತಿಯೊಂದೂ ನೋಡಿಕೊಂಡು, ಅವ್ರನ್ನೆಲ್ಲರನ್ನೂ ಬಿಟ್ಟು ಒಬ್ಬನ ಜೊತೆ ಇಡೀ ಜೀವನ ಕಳಿಬೇಕು ಅಂತ ಬರ್ತಾಳೆ. ಗಂಡಾದವನಿಗೆ ತಾಯಿ ಪ್ರೀತಿಸ್ತಾಳೆ, ಮಗ ಸೆಂಟಿಮೆಂಟ್, ತಂದೆ ಪ್ರೀತಿಸ್ತಾನೆ, ಮಗ ನನ್ನ ಮಗ ಚೆನ್ನಾಗಿರ್ಬೇಕು, ಅಕ್ಕ ತಂಗಿರು ಪ್ರೀತಿಸ್ತಾರೆ, ನಮ್ಮಣ್ಣ ನನ್ನ ತಮ್ಮ ಎಲ್ಲರೂ ಮಾಡ್ತಾರೆ. ಹೆಣ್ಣು ಅಂದಿದ ತಕ್ಷಣ ನಮ್ಮ ಸಮಾಜದಲ್ಲಿ ಯಾವಾಗಿಂದ ಒಂದು ಮೆಂಟಾಲಿಟಿ ಇರೋದೇನು ಅಂದರೆ, ನಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಹೋಗ್ತಾಳೆ ಹೆಣ್ಮಗು. ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ಬಟ್ ಹೇಗೆ ಬೆಳೆಸ್ಬೇಕು ಹೆಣ್ಮಗುನ ಅನ್ನೋದು ಒಂದು ತಲೆನಲ್ಲಿರುತ್ತೆ. ಡೀಸೆಂಟ್ ಆಗಿರ್ಬೇಕು ನಮ್ಮ ಮನೆ ಮಗಳು, ಒಂದು ಹೋದಾಗ ಒಬ್ಬರ ಮನೆಗೆ ಹೆಸರು ತಂದು ಕೊಡಬೇಕು, ಗಂಡನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು. ಗಂಡಿಗೆ ಆ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ. ಗಂಡು ನಮ್ಮ ಮನೆಯಲ್ಲೇ ನಾನು ಬೆಳ್ದಂಗೆ ಅನ್ನೋ ಹಂಗೆ ಇರ್ತಾನೆ. ಒಂದು ಹೆಣ್ಣು ನಮ್ಮನ್ನು ನಂಬ್ಕೊಂಡು ಬಂದು ನಮ್ಮ ಕೈಯಲ್ಲಿ ಅವ್ರ ಇಡೀ ಜೀವನನ ಒಂದು ಖಾಲಿ ಪೇಪರ್ ಥರ ಕೊಡ್ತಾರೆ. ಅದನ್ನಲ್ಲಿ ಬರೆಯೋದು ನಾವು, ನಮ್ಮ ಲೈಫು ಮುಂದಕ್ಕೆ ಹೇಗಿರಬೇಕು ಅನ್ನೋದು. ಅದನ್ನು ಮಿಸ್ಯೂಸ್ ಮಾಡ್ದಿರ ಅಥವಾ ಆ ಪೇಪರ್ನ ಕಚಡ ಥರ ತೆಗೆದು ಬಿಸಾಕ್ಬಿಟ್ರೆ ನಮ್ಮ ಜೀವನನೇ ಹಾಳಾಗೋಗೋದು. ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಅವಳದ್ದು ಏನು ರಿಕ್ವೈರ್ಮೆಂಟ್ ಇದೆ, ನಂದು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಅವಳು ಎರಡೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಕಡಿನ ತೂಗಿಸ್ಕೊಂಡು ಹೋದರೆ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ನಾನು ತುಂಬ ಜನ ನೋಡಿದ್ದೀನಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಾರೆ, ಡಾಮಿನೇಟಿಂಗ್ ಅಂತಾರೆ, ಗಂಡ ಡಾಮಿನೇಟಿಂಗು, ಹೆಂಡತಿ ಡಾಮಿನೇಟಿಂಗು. ವೈ ದಟ್ ಈಗೋಸ್? ಗಂಡ ಹೆಂಡತಿ, ನನಗೆ ನೀನು ನಿನಗೆ ನಾನು, ತಂದೆ ತಾಯಿ ಇರೋವರೆಗೂ, ಮಕ್ಕಳು ನಾವು ನಮಗೆ ವಯಸ್ಸಾಗೋವರೆಗೂ, ವಯಸ್ಸಾದ ಮೇಲೆ ನನಗೆ ಅವಳು ಅವಳಿಗೆ ನಾನು, ಇನ್ಯಾರೂ ಬರೋದಿಲ್ಲ. ಹಾಗಿರುವಾಗ ಒಂದು ಲೈಫಲ್ಲಿ ಗಂಡ ಹೆಂಡತಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೋ ಅಷ್ಟು ಚೆನ್ನಾಗಿರ್ತಾರೆ, ಅಷ್ಟು ನೆಮ್ಮದಿಯಾಗಿರ್ತಾರೆ. ನಿಮ್ಗೆ ಹೇಳ್ತಾರೆ ನೋಡಿ, ವಯಸ್ಸಾಗ್ತಾ ಇರೋಂಗೆ ಗಂಡ ಹೆಂಡತಿ ಇಬ್ರು ಒಂದೇ ಥರ ಕಾಣಿಸೋದಕ್ಕೆ ಶುರು ಆಗ್ಬಿಡ್ತಾರೆ. ಬಿಕಾಸ್ ನನ್ನ ಆ್ಯಕ್ಷನ್ಸು, ನನಗೇನು ಬೇಕು ನನಗೇನು ಬೇಡ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅಷ್ಟು ವರ್ಷಗಳಿಂದ ಅವಳನ್ನ ನೋಡ್ಕೊಂಡು ಬಂದು ಅವಳಿಗೇನು ಬೇಕು ಅವಳಿಗೇನು ಬೇಡ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಇಬ್ಬರು ಮಾತುಕತೆನೂ ಒಂದೇ ಥರ ಇರುತ್ತೆ, ಇಬ್ಬರದು ಬಾಡಿ ಲ್ಯಾಂಗ್ವೇಜ್ ಒಂದೇ ಥರ ಇರುತ್ತೆ, ಇಬ್ಬರು ಒಂದಾಗ್ಬಿಡ್ತಾರೆ ವಯಸ್ಸಾಗ್ತಾ ಆಗ್ತಾ. ಆ ಅಂಡರ್ಸ್ಟ್ಯಾಂಡಿಂಗು ಇವಾಗ ಈ ಜನ್ರೇಷನಲ್ಲಿ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಇಟ್ಸ್ ಬಿಕಮ್ ಈಗೋ ಇಶ್ಯೂಸ್. ನೀನು ದುಡಿತೀಯ, ನಿನಗಿಂತ 10,000 ನಾನು ಜಾಸ್ತಿ ದುಡಿತೀನಿ, ನೀನು ಈ ಕಂಪ್ನಿನಲ್ಲಿದೆಯಾ ನಾನು ಆ ಕಂಪ್ನಿನಲ್ಲಿದ್ದೀನಿ, ನನಗೆ ಇಷ್ಟು ದುಡ್ಡು ಬರುತ್ತೆ, ನಿನಗಿಷ್ಟು, ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಬೇಕು, ಆಲ್ ದ್ಯಾಟ್ ಇಸ್ ಫೈನ್. ಐ ಥಿಂಕ್ ಎಲ್ಲದರಲ್ಲೂ ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.